ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇನಮ್ಮ ರಾಜೇಶ್ವರಿ, ಎಲ್ಲ ವಿಚಾರನೂ ಗೊತ್ತು ಅಂತ ಹೇಳ್ತಾ ಇದ್ದಾಳೆ. ಏನಮ್ಮ ನಡೀತಾ ಇದೆ ನಮ್ಮ ಮನೆಯಲ್ಲಿ? ಅದು ನಿಮ್ಮ ಮಗಳು. ಅವಳಿಗೆ ಸೂರ್ಯ ವಂಶದವ್ರ ಮೇಲೆ ತುಂಬಾ ಅಭಿಮಾನ, ಅದಕ್ಕೆ ಹೀಗಾಡ್ತಾ ಇದ್ದಾಳೆ. ಅವಳು ಈ ಮನೆಗೆ ಬರಕ್ ಮುಂಚೆ ದೇವಸ್ಥಾನದಲ್ಲಿ ಪಟ್ಟಾಭಿಷೇಕಕ್ಕೆ ಅಂತ ಹೋಗಿದ್ಲು, ನೆನ್ಪಿದ್ಯಾ? ಅದಕ್ಕೆ ಆ ಮನೆಯಲ್ಲಿ ಏನೇ ಆದ್ರೂ ಇವಳು ಮನಸ್ಸು ಚಡಪಡಿಸ್ತಿರುತ್ತೆ. ಇವಳನ್ನ ಕರೆಸೋದಕ್ಕಿಂತಲೂ ಮುಂಚೆನೆ ಇವಳನ್ನ ಕರೆಸ್ಬೇಡ ಅಂತ ನಿನಗೆ ಬುಡ್ಕೊಂಡೆ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ನಿನ್ನಿಂದ ನಾವೆಲ್ಲ ಕಷ್ಟ ಅನುಭವಿಸಂಗಾಗಿದೆ. ಇವತ್ ನೋಡು, ಎರಡು ಕುಟುಂಬಗಳು ಒಟ್ಟಿಗೆ ಸೇರಿ ಸಮಾರಂಭ ಮಾಡೋ ಮಟ್ಟಕ್ಕೆ ಮಾತುಕತೆಗಳಾಗ್ತಾ ಇದೆ. ಎಲ್ಲ ನನ್ನ ಕರ್ಮ. ಯಾಕತ್ತೆ ಇರೋ ವಿಷಯ ಹೇಳೋಣಂದ್ರೆ ಮೆತ್ತಿಗೆ ಮಾತಲ್ಲೇ ಮನೆ ಮಾಚ್ಬಿಟ್ರಲ್ಲ. ನಿನಗೆಲ್ಲ ಮರ್ತೋಯ್ತೇನೆ ರಾಜೇಶ್ವರಿ. ನಿನ್ ಮಗಳು ಶಿವಾನಿ ಸೂರ್ಯನ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋದು ನಿನ್ ಮಾವನ ಗೊತ್ತಾದ್ರೆ ದೊಡ್ಡ ರಾಧ ಅಂತಾನೆ ಆಗ್ಬಿಡುತ್ತೆ. ಆಗ ಮನೆಗ್ ಗೊತ್ತಿರೋ ಸಮಾಚಾರ ಇಡೀ ಊರ್ಗೆ ಗೊತ್ತಾಗುತ್ತೆ. ಮುನೀಂದ್ರ ಬರೋವರೆಗೂ ನೀನ್ ಸ್ವಲ್ಪ ಬಾಯಿಗೆ ಬೀಗ ಹಾಕೋದನ್ನ ಕಲ್ತ್ಕೋ. ನೀನ್ ಹೀಗಿರೋದ್ಕೇನೆ ನಿನ್ ಮಗಳು ಹೀಗಾಗ್ತಿರೋದು. ಈ ಮನೆಯಲ್ಲಿ ಎಲ್ರಿಗೂ ಕೋಪ ಜಾಸ್ತಿ, ಬುದ್ಧಿ ಅನ್ನೋದೇ ಕಡಿಮೆ. ನಿಮ್ಮ ಜೊತೆನಲ್ಲಿ ಇಷ್ಟು ವರ್ಷ ಅನುಭವಿಸ್ತಾ ಬರ್ತಾ ಇದ್ದೀನಲ್ಲ, ನನ್ನ ಕರ್ಮ. ಈ ಮನೆಗೆ ಸೊಸೆಯಾಗಿ ಬಂದಲ್ಲ, ಅದು ನನ್ನ ದೊಡ್ಡ ಕರ್ಮ. ಛೇ, ರುಕ್ಕು, ಈ ಪ್ರಾಬ್ಲಮ್ ನಮ್ಮನ್ನ ಬಿಟ್ಟೋಗೋ ತರನೇ ಕಾಣಿಸ್ತಿಲ್ವಲ್ಲೇ? ಇಲ್ಲ ಸಿಸ್ಟ್ರು, ನಾವ್ ಹೆಜ್ಜೆ ಹೆಜ್ಜೆಗೂ ಏನೋ ತಪ್ಪು ಮಾಡ್ತಿದೀವಿ ಅಂತ ನಂಗೆ ಅನಿಸ್ತಿದೆ. ನಾವೇನೇ ತಪ್ಪು ಮಾಡಿದ್ವಿ? ಅಲ್ಲ, ಅವಳು ಯಾರು ಏನು ಅಂತ ತಿಳ್ಕೊಳ್ಳೋದು ತಪ್ಪ? ಅವಳ ಮನಸ್ಥಿತಿ ಸರಿ ಇಲ್ಲ ಅಂತ ಸೈಕಿಯಾಟ್ರಿಸ್ಟ್ನ ಕರ್ಕೊಂಡ್ ಬಂದ್ರು, ಅದ್ ತಪ್ಪ? ಅಥವಾ ಅವಳ ಮೈ ಮೇಲೇನೋ ಮೆಟ್ಕೊಂಡಿದೆ ಅಂತ ಮಂತ್ರವಾದಿನ ಕರ್ಕೊಂಡ್ ಬಂದ್ರು, ಅದ್ ತಪ್ಪ? ಈ ರೀತಿ ಅನುಮಾನಗಳೆಲ್ಲ ಬರೋದು ಕಾಮನ್ ತಾನೆ, ಇದು ಹೇಗೆ ತಪ್ಪಾಗತ್ತೆ? ನಾವು ಎಲ್ರ ಹಾಗೆ ಇದು ಕಾಮನ್ ಅಂತ ಯೋಚನೆ ಮಾಡ್ತಿದೀವಿ ನೋಡು, ಅದು ದೊಡ್ಡ ತಪ್ಪು. ಸುಮ್ನೆ ಯೋಚನೆ ಮಾಡು ಸಿಸ್ಟ್ರು, ಅವಳೇನಾದ್ರೂ ನಮ್ಮನೆ ಆಸ್ತಿ ಹೊಡೆಯೋದಕ್ಕೆ ಬಂದಿದ್ರೆ ಇಷ್ಟೆಲ್ಲ ಟಾರ್ಚರ್ ಯಾಕೆ ಅನ್ಭವಿಸ್ತಿದ್ಲು? ಯಾವುದೇ ಹೆಣ್ಣಾದ್ರೂ ದುಡ್ಡಿಗೋಸ್ಕರ ಈ ಮಟ್ಟಕ್ಕೆಲ್ಲ ಇಳಿಯಲ್ಲ. ಆ ಹುಡುಗಿ ಸ್ವಾಭಿಮಾನಿಯಾಗಿರೋದಕ್ಕೇನೆ ಲೆಟ್ರ್ ಬರ್ದಿಟ್ಟು ಮನೆಯಿಂದ ಹೋಗಿರೋದು. ಇನ್ನು ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲ, ನಾನು ನನ್ನ ದಾರಿ ನೋಡ್ಕೊಳ್ತೀನಿ ಅನ್ನೋದೇ ಇದ್ರ ಅರ್ಥ. ಹೆಜ್ಜೆ ಹೆಜ್ಜೆಗೂ ಈ ತರ ತಿರಸ್ಕಾರ ಅವಮಾನ ಆಗ್ತಾ ಇದ್ರೆ ಯಾರ್ ಕೇಳ್ತಾನೆ ಸುಮ್ಮನೆ ನೋಡ್ಕೊಂಡಿರಕ್ಕಾಗತ್ತೆ? ಇವಾಗ ನಿನ್ನ ತಗೋ, ನಿಮ್ಮತ್ತೆ ಕಾಟ ಕೊಟ್ರು ಅಂತ ತಾನೆ ನೀನ್ ಇಲ್ಲಿಗೆ ಬಂದಿರೋದು. ಅಂಥದ್ರಲ್ಲಿ ಹೆತ್ತಪ್ಪ ಅಮ್ಮನಿಂದ ಹಿಡಿದು ಗಂಡನ್ವರೆಗೂ ಎಲ್ರೂ ಅವಳ ಮನಸ್ಸು ನೋಯಿಸ್ತಾ ಇದ್ರೆ ಅವಳು ಹೇಗ್ ತಾನೆ ಇಲ್ಲಿರೋಕ್ ಸಾಧ್ಯ? ಅವಳು ನಿಜವಾಗ್ಲೂ ನಮ್ ಸುರ್ಬಿ ಆಗಿರೋದಕ್ಕೇನೆ ಈ ರೀತಿ ಬೇಸತ್ತು ಮನೆ ಬಿಟ್ಟು ಹೋಗಿರೋದು. ಲಾಭಕ್ಕೋಸ್ಕರನೇ ಬಂದಿರೋಳಾಗಿದ್ರೆ ಇನ್ನಷ್ಟು ನಾಟಕಗಳು ಮಾಡಿರೋಳು. ಹಾಗಾದ್ರೆ ಅವಳು ನಮ್ ಸುರಭಿನೇ ಅಂತೀಯಾ? ಹೌದು, ನನ್ ಪ್ರಕಾರ ಅವಳು ನಮ್ ಸುರ್ಬಿನೇ. ಮತ್ತೆ ಡಾಕ್ಟ್ರು ಹೇಳಿದ್ದು, ಮತ್ತೆ ಶಿವಾನಿ ಹೇಳಿದ್ದು ಎಲ್ಲ ಸುಳ್ಳು ಕಣೆ. ಅವಳು ಮನೋರಾಗಿನೇ ಆಗಿದ್ರೆ ಈ ರೀತಿ ನಾರ್ಮಲ್ ಆಗಿ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಇನ್ನು ನನಗೆ ಸಿಕ್ಕಾಪಟ್ಟೆ ಅನುಮಾನ ಇರೋದು ಆ ಶಿವಾನಿ ಮೇಲೆ. ಇದೆಲ್ಲ ಆ ಶಿವಾನಿದೆ ಕಿತಾಪತಿ ಅಂತ ನಂಗೆ ಅನಿಸ್ತಿದೆ. ಏನ್ ಹೇಳ್ತಿದ್ಯಾ? ನಿಜ ಹೇಳ್ಬೇಕು ಅಂದ್ರೆ ಶಿವಾನಿ ನಮ್ಗೆ ಸಹಾಯ ಮಾಡ್ತಿದ್ದಾಳೆ, ನೀ ನೋಡಿದ್ರೆ ಅವಳದೇ ಕಿತಾಪತಿ ಅಂತ ಹೇಳ್ತಿದ್ಯಾ? ಸಿಸ್ಟ್ರು, ನಿನ್ನ ನಾನು ಸುಮಾರು ಸರಿ ಅಬ್ಸರ್ವ್ ಮಾಡಿದ್ದೀನಿ. ನಿನ್ ಗಂಡನ ಮನೆಯವ್ರಿಗೆ ಏನಾದ್ರು ತೊಂದರೆ ಆಗ್ಬಿಟ್ರೆ ನೀನ್ ರಾಂಗ್ ಆಗ್ಬಿಡ್ತೀಯ. ಆ ಮುನೇಂದ್ರಂಗೆ ಸುರ್ಬಿ ಅವಮಾನ ಮಾಡಿದ್ಲು ಅಂತ ನೀನ್ ಎಷ್ಟೆಲ್ಲ ರಿಯಾಕ್ಟ್ ಮಾಡಿದ್ದೆ?
ಈಗ ಶಿವಾನಿಗೆ ಅವಮಾನ ಆಯ್ತು ಅಂತ ಸುರ್ಬಿ ಮೇಲೆ ಎಗರಾಡ್ತಾ ಇದೀಯ. ಮೊದ್ಲು ನೀನು ಒಂದ್ ಸೈಡ್ ಯೋಚನೆ ಮಾಡೋದನ್ನ ಬಿಟ್ಬಿಡು. ನೋಡು, ಆಗ ಸುರಭಿಗೂ ನನಗೂ ನಡೆದಿದ್ದು ಒಂದ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಆದ್ರೆ ನನಗೂ ಈ ಹುಡುಗಿಗೂ ಏನ್ ಸಂಬಂಧ? ನಾನ್ ಯಾಕೆ ಅವಳಿಗೆ ಸಪೋರ್ಟ್ ಮಾಡ್ಲಿ ಹೇಳು? ಹಾ, ಈ ನಿನ್ ಯೋಚನೆನ ಶಿವಾನಿಗೆ ಪ್ಲಸ್ ಪಾಯಿಂಟ್ ಆಗ್ತಿರೋದು. ಈ ಮನೇಲಿ ನಡೆಯೋ ಪ್ರತಿಯೊಂದು ವಿಷಯನೂ ಶಿವಾನಿಗೆ ಗೊತ್ತಾಗ್ತಿದೆ. ನಿನಗೊಂದು ಕಹಿ ಸತ್ಯ ಹೇಳ್ತೀನಿ, ತಿಳ್ಕೊ. ಅದನ್ನೆಲ್ಲ ತಲುಪಿಸ್ತಾ ಇರೋದು ಬೇರೆ ಯಾರು ಅಲ್ಲ, ನಮ್ ಕೃಷ್ಣ. ನಮ್ಮ ಮನೇಲಿ ಪ್ರತಿಯೊಂದು ಮುಖ್ಯವಾದ ಘಟನೆ ನಡಿಬೇಕಾದ್ರೂ ಶಿವಾನಿ ಸರಿಯಾದ ಸಮಯಕ್ಕೆ ಇಲ್ಲಿ ಬರ್ತಾಳೆ. ಅದ್ ಹೇಗೆ ಅಂತ ನಾನು ತುಂಬಾ ಸರಿ ಯೋಚನೆ ಮಾಡಿದ್ದೀನಿ. ಕೃಷ್ಣನ್ ವಿಷಯ ಗೊತ್ತಾದ್ಮೇಲೆ ಈಗ ನನಗೆಲ್ಲ ಕಣ್ಮುಂದ್ ಬರ್ತಾ ಇದೆ. ನಮ್ಮ ಮನೆಯವ್ರು ಏನೇ ಮುಖ್ಯವಾದ ನಿರ್ಧಾರ ತಗೋಬೇಕಂದ್ರು ಅದ್ರಲ್ಲಿ ಅವಳ ಕೈವಾಡ ಇದ್ದೇ ಇರುತ್ತೆ. ಅದ್ ಯಾಕೆ ಅಂತ ಯೋಚನೆ ಮಾಡಿದ್ಯಾ? ಪ್ರತಿಯೊಂದು ಪ್ರೀ ಪ್ಲಾನ್ ತರ ನಡೀತಾ ಇದೆ ಕಣೆ. ಆದ್ರೆ ಅದು ನಮಗ್ ಗೊತ್ತಾಗ್ತಿಲ್ಲ ಅಷ್ಟೇ. ಇಷ್ಟಕ್ಕೂ ನಮ್ಮನೆ ವಿಷಯ ಎಲ್ಲ ಆ ಶಿವಾನಿಗೆ ಯಾಕೆ ಬೇಕು ಅಲ್ವಾ? ಇಲ್ಲಿ ಬೇರೆ ಏನೋ ನಡೀತಾ ಇದೆ ಕಣೆ ಸಿಸ್ಟ್ರು, ಅರ್ಥ ಮಾಡ್ಕೋ. ನಾವು ಮೇಲ್ನೋಟಕ್ಕೆ ಶಿವಾನಿ ನಮಗ್ ಸಹಾಯ ಮಾಡ್ತಾಳೆ ಅಂತ ಅನ್ಕೊಂಡಿದೀವಿ. ಆದ್ರೆ ಅವಳ ಉದ್ದೇಶನೇ ಬೇರೆ ಅಂತ ನಂಗೀಗ ಗೊತ್ತಾಗ್ತಾ ಇದೆ. ಇನ್ಮೇಲೆ ನಾವ್ ಯಾವುದೇ ಕಾರಣಕ್ಕೂ ಆ ಶಿವಾನಿನ ನಂಬಾರ್ದು. ರುಕ್ಕು, ನೀನ್ ಹೇಳ್ತಾ ಇರೋ ವಿಷಯ ಎಲ್ಲ ಕೇಳಿದ್ರೆ ಯಾವುದಕ್ಕೂ ಕ್ಲಾರಿಟಿನೇ ಇಲ್ಲ ಅನ್ಸುತ್ತೆ. ಶಿವಾನಿ ಏನು ಅಂತ ನಮ್ಮಿಬ್ಬರಿಗಿಂತ ಚೆನ್ನಾಗಿ ಗೊತ್ತಿರೋದು ನಕುಲ್ಗೆ. ನಾನು ನಕುಲ್ ಹತ್ರ ಮಾತಾಡಿ ಎಲ್ಲ ಅನುಮಾನನ ಬಗೆಹರಿಸ್ಕೋತೀನಿ. ಅಲ್ಲಿವರೆಗೂ ನೀನ್ ಇದನ್ನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ನಾನೀ ವಿಚಾರ ಯಾರ ಹತ್ರನಾರು ಹೋಗಿ ಹೇಳಿದ್ರೆ ನಂಬೋದೇ ಕಷ್ಟ ಇದೆ ಬಿಡು. ಆದ್ರೆ ಹುಡುಗಿಗೆ ಪ್ರತಿಯೊಂದು ನೆನ್ಪಿದೆ ಕಣೆ. ನಮ್ ತಾಯಿ ಸರಣ ತಕ್ಕೊಟ್ಲು, ನಿನ್ ಪೇಂಟಿಂಗಿಗೆ ಅವಮಾನ ಆಯ್ತು ಅಂತ ಅದಕ್ ಬಹುಮಾನನು ತಂದ್ಕೊಟ್ಲು. ಇವಳು ಹೇಗೆ ನಮ್ಮಿಂದ ಬೇರೆ ಆಗೋಕ್ ಸಾಧ್ಯ? ಅವಳ ರೂಪ ಬೇರೆ ಆಗಿರ್ಬೋದು, ಆದ್ರೆ ಅವಳ ಗುಣ, ನಡವಳಿಕೆ ಎಲ್ಲ ನಮ್ ಸುರ್ಬಿದೆ. ಒಟ್ನಲ್ಲಿ ಆ ಹುಡುಗಿ ತುಂಬಾ ಹಿಂಸೆ ಅನುಭವಿಸ್ತಿದ್ದಾಳೆ ಕಣೆ. ಪಾಪ ಕಣೆ, ಅವಳ ಕಷ್ಟನ ನಿಜವಾಗ್ಲೂ ನನ್ನ ಕೈಯಲ್ಲಿ ನೋಡಕ್ಕಾಗ್ತಿಲ್ಲ. ಹೇಗೋ ಆ ಭಗವಂತ ಆದಷ್ಟು ಬೇಗ ಅವಳಿಗೆ ಇದ್ರಿಂದ ಮುಕ್ತಿ ಕೊಡ್ಸಿದ್ರೆ ಸಾಕು. ನಿಜ ಹೇಳ್ತಿದ್ದೀನಿ ಸಿಸ್ಟ್ರು, ಅವಳು 100% ನಮ್ ಸುರ್ಬಿನೇ ಆಗಿರ್ತಾಳೆ. ಇದ್ ನಂಬದ್ ಕಷ್ಟ, ಆದ್ರೆ ತೆಗ್ದು ಹಾಕೋ ಮಾತೆ ಅಲ್ಲ. ನಡೆದಿರೋದನ್ನೆಲ್ಲ ನೀನೇ ಯೋಚನೆ ಮಾಡು, ನಿನಗೂ ಹಾಗೆ ಅನ್ಸುತ್ತೆ. ಬುದ್ಧಿವಂತರೆಲ್ಲ ನಿನ್ನಂತ ದಡ್ರನೆ ಕಣ ಯೂಸ್ ಮಾಡ್ಕೊಳ್ಳೋದು. ನಿನ್ನಿಂದ ಪಾಪ ಆ ಹುಡುಗಿ ಎಷ್ಟು ನೋವು ಅನ್ಭವಿಸಿರ್ಬೇಡ.